10 ತಿಂಗಳಲ್ಲಿ 5 ಗ್ಯಾರಂಟಿ ಜಾರಿಗೆ ಕೊಟ್ಟು ಜನಗಳಿಗೆ ಕಾಂಗ್ರೆಸ್ ಅಂದ್ರೆ ಏನು, ಬಿಜೆಪಿ ಅಂತ ಏನು ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ್ಲ. ಕಾರಣ ನೀವು ಕೇವಲ ಜುಮ್ಲಗಳು ಹೇಳ್ತಾ ಇರ್ತೀರಿ, ಕೇವಲ ಭಾಷಣಗಳು ಹೊಡಿತಾ ಇರ್ತೀರಿ. ಮನ್ ಕಿ ಬಾತ್ ಅಂತ ಹೇಳ್ಬಿಟ್ಟು ಸುಳ್ಳಿನ ಸರ್ದಾರ ಮನ್ ಕಿ ಬಾತ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀರಿ. ಬಟ್ ಕಾಂಗ್ರೆಸ್ನವರು ಒಂದು ಮಾತು ಕೊಟ್ರೆ, ಒಂದು ಗ್ಯಾರಂಟಿ ಕೊಟ್ರೆ ನಡೆದಂತ ಸರ್ಕಾರ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ. ನಾವೆಲ್ಲ ಸೇರಿ ನಾವು ಅಂತ ಹೇಳಿದ್ರೆ ನಮ್ಮ ಇಲ್ಲಿರ್ತಕ್ಕಂಥ ನಮ್ಮ 7 ಬಾರಿ ಸಂಸತ್ ಸದಸ್ಯರಾಗಿರ್ತಕ್ಕಂಥ KH ಮುನಿಯಪ್ಪನವರು ಉಳ್ಕೊಂಡು ಎಲ್ಲ ಸೇರಿ ಇವತ್ತಿನ ದಿವಸ ನಾವು ಹೋಗಿ ನಾಮಿನೇಷನ್ ಹಾಕಿ ಬಂದಿದ್ದೇವೆ. ನಮ್ಮಲ್ಲಿ ಯಾವುದೇ ರೀತಿ ವ್ಯತ್ಯಾಸ ಇಲ್ಲ. ನಾವು ಒಂದಾಗಿ ಈ ಚುನಾವಣೆಯಲ್ಲಿ ಗೆಲ್ಲೇಬೇಕು ಅಂತ ಹೇಳ್ಬಿಟ್ಟು ಪುನಃ ಎಲ್ಲ ಆಚೆ ಬಂದಿದ್ದೇವೆ. ನಿಜವಾಗ್ಲೂ ಭಾರಿ ಮತದಿಂದ ಹೆಚ್ಚಿನ ಮತದಲ್ಲಿ ಗೆಲ್ಲಿಸಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಕಾರಣ ಕಳೆದ 10 ವರ್ಷಗಳಿಂದ ನಾವು ಕೇವಲ ಜುಮ್ಲಗಳು ಕೇಳ್ಕೊಂಡಿದ್ದೀವಿ. ಮೋದಿಯವರು ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನಿಕ್ ಚಾನೆಲ್ಸ್, ಪ್ರಿಂಟ್ ಮೀಡಿಯಾ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಇರ್ತಕ್ಕಂಥ ಅಂಬಾನಿ ಅಡಾನಿ ಕೈಯಲ್ಲಿ ಆಗಿರೋದ್ರಿಂದ ಕೇವಲ ಅವ್ರಿಗೆ ಮಾತ್ರ ಪ್ರಚಾರ ಸಿಗ್ತಾ ಇದೆ. ಇವತ್ತಿನ ದಿವಸ ಅದನ್ನ ನಮ್ಮ ರಾಜ್ಯದ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತೆ DK ಶಿವಕುಮಾರ್ ಅವರು ಕೇವಲ 10 ತಿಂಗಳಲ್ಲಿ 5 ಗ್ಯಾರಂಟಿ ಜಾರಿಗೆ ಕೊಟ್ಟು ಜನಗಳಿಗೆ ಕಾಂಗ್ರೆಸ್ ಅಂದ್ರೆ ಏನು, ಬಿಜೆಪಿ ಅಂತ ಏನು ಅಂತ ಹೇಳ್ಬಿಟ್ಟು ಇಡೀ ದೇಶಕ್ಕೆ ತೋರಿಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಲ್ಲ. ಕಾರಣ ನೀವು ಕೇವಲ ಜುಮ್ಲಗಳು ಹೇಳ್ತಾ ಇರ್ತೀರಿ, ಕೇವಲ ಭಾಷಣಗಳು ಹೊಡಿತಾ ಇರ್ತೀರಿ. ಮನ್ ಕಿ ಬಾತ್ ಅಂತ ಹೇಳ್ಬಿಟ್ಟು ಸುಳ್ಳಿನ ಸರ್ದಾರ ಮನ್ ಕಿ ಬಾತ್ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತೀರಿ. ಬಟ್ ಕಾಂಗ್ರೆಸ್ನವರು ಒಂದು ಮಾತು ಕೊಟ್ರೆ, ಒಂದು ಗ್ಯಾರಂಟಿ ಕೊಟ್ರೆ ನಡೆದಂತ ಸರ್ಕಾರ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ 10 ತಿಂಗಳಲ್ಲಿ ತೋರಿಸಿಕೊಟ್ಟಿದ್ದಾರೆ. 5 ಗ್ಯಾರಂಟಿನೂ ಸಹ ಇವತ್ತಿನ ದಿವಸ ನಿಮ್ಮ ಮನೆ ಬಾಗಿಲಿಗೆ ಬಂದು ತಲುಪಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾರಾದ್ರೂ ಈ ಸಭೆಯಲ್ಲಿ ನಮ್ಗೆ ಗ್ಯಾರಂಟಿ ಸಿಕ್ಕಿಲ್ಲ ಅಂತ ಹೇಳೋರು ಯಾರಾದಿದ್ದಾರಾ? ಪ್ರತಿ ಒಬ್ಬರಿಗೂ ಗ್ಯಾರಂಟಿ ಸಿಕ್ಕಿದೆ. ಹಾಗಾಗಿ ಅದೇ ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ ಕಾಂಗ್ರೆಸ್ಗೆ ಬಿಜೆಪಿಗೆ, ಕಾಂಗ್ರೆಸ್ ಜನಗಳ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಅವ್ರ ಕೈಗೆ ಅಷ್ಟು ಶಕ್ತಿ ಕೊಡಬೇಕು, ಆರ್ಥಿಕವಾಗಿ ಅವ್ರಿಗೆ ಒಂದು ಶಕ್ತಿ ಕೊಡಬೇಕು ಅಂತ ಹೇಳಿ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿಗಳು. ಬಿಜೆಪಿಗೆ ಆ ಬಡವರ ಜನ ಬಗ್ಗೆ ಮಾತನಾಡೋದಕ್ಕೆ, ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವ್ರಿಗೆ ಟೈಮ್ ಇಲ್ಲ. ಕಾರಣ ನೀವು ನೋಡಿರ್ಬೋದು, ತೆರಿಗೆ ಮೊದಲೆಲ್ಲ ಕಾರ್ಪೊರೇಟ್ ಟ್ಯಾಕ್ಸ್ 30% ಇತ್ತು. ಎಷ್ಟಿತ್ತು? 30% ಇತ್ತು. ಈಗ ಎಷ್ಟಿದೆ? 22%ಗೆ ಇಳಿಕೆ ಮಾಡಿದ್ದಾರೆ. ಕಾರಣ ಯಾರಿಗೆ ಸಹಾಯ ಆಗ್ತದೆ? ಅದರಿಂದ ಅಂಬಾನಿ ಅಡಾನಿ ಅವರಿಗೆ ಸಹಾಯ ಆಗ್ತದೆ, ಬಡ ಜನಗಳಿಗೆ ಸಹಾಯ ಆಗಲ್ಲ. ಅದೇ ರೀತಿ GST 18